ಹತಾಶ ಮನೋಭಾವನೆಯಿಂದ ಕೂಡಿದ್ದಾರೆ. ಅವರ ಸ್ಥಿತಿಗತಿ ನನಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಪಾಪ ಅವ್ರಿಗೇನಾಗುತ್ತೆ, ಒಂದಿಷ್ಟು 80ರ ಗಡಿನಾಡಲ್ಲಿದ್ದಾರೆ, ಹರಳೋ ಮುಳ್ಳೋ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಅವರು ಇದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ನಂದೇನು ಎರಡು ಹತಾಶ ಮನೋಭಾವನೆಯಿಂದ ಅವ್ರು ಕೂಡಿರ್ತಕ್ಕಂಥದ್ದು. ಪ್ರೀತಿ, ಗೌರವ, ಯಾಕೆಂದರೆ ಹಿರಿಯರು ಅಂತ ಗಾದೆ ಹೇಳ್ತಾರೆ. ಹೇಳಿ, ಬಸವಣ್ಣವ್ರ ಗಾದೆ ಹೇಳ್ತಾರೆ ಗೊತ್ತಲ್ಲ, ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು. ನಾನು ಅವರ ಪ್ರತಿಕ್ರಿಯೆಗೆ ಉತ್ತರ ಕೊಡೋಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಪಾಪ ಹತಾಶ ಮನೋಭಾವನೆಯಿಂದ ಅವ್ರು ಕೂಡಿರ್ತಕ್ಕಂಥದ್ದು. ಹಿಂದೆ ತಮ್ಮಗಳಿಗೆ ಗುದ್ಲಿ ಪೂಜೆ ಮಾಡಬೇಕಾದಾಗ ಯಾವುದದು ಏನದು ಅಂತಕ್ಕಂಥದ್ದು. ಇವತ್ತು ಅವರು ಪಾಪ ಮಾತಾಡೋದ್ರಲ್ಲೇ ಅರ್ಥ ಇದೆ. ಏನು ಅರ್ಥ ಇದೆ ಅಂದರೆ, ಸರ್ಕಾರದಲ್ಲಿ ಹಣ ಇಲ್ಲ ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ. ಬೇಲೂರಿನಲ್ಲಿ ಪ್ರತಿನಿತ್ಯ ಕೆಲಸಗಳಾಗ್ತಾ ಇದೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ. ಬೇಲೂರು ನಗರದಲ್ಲಿ ಇವತ್ತು ಸುಮಾರು 10 ಕೋಟಿ, ಸುಮಾರು ಇನ್ನೂ ಒಂದು 5-6 ಕೋಟಿ ಪೂಜೆ ಮಾಡ್ತಕ್ಕಂಥದ್ದಿದೆ. 10 ಕೋಟಿ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಇದನ್ನು ಸಹಿಸ್ಕೊಂಡಾಗ್ದಲೇ ಇದಕ್ಕೆ ಈ ಥರ ಎಲ್ಲ ಅವ್ರು ಇದು ಕೊಡ್ತಾರೆ. ಇದಕ್ಕೆ ನಾನು ಉತ್ತರ ಕೊಡೋಕ್ಕಿಲ್ಲ. ನನ್ನ ಕೆಲಸ ಏನು, ಕೆಲಸ ಮಾಡೋದೇ ನನ್ನಿದು. ಅವ್ರು ಈ ಥರದ್ದು ಇದನ್ನು ಕೊಡ್ತಾ ಇರಬೇಕು. ನಾನು ನೋಡಿದೆ, ಏನು ಆನೆದನ್ನು ಸದನದಲ್ಲಿ ತೆಗೆದು ಕೇಳಿ. ಅವರು ಶಾಸಕರಾಗಿದ್ದು 4 ಬಾರಿ, ನಾನು ಒಂದೇ ಬಾರಿ ಆಗಿರೋದು. ಎಷ್ಟು ಸಲ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀನಿ. ನೀರಾವರಿ ಬಗ್ಗೆ ಎಷ್ಟು ಸಲ ಪ್ರಸ್ತಾವನೆ ಮಾಡಿದ್ದೀನಿ. ಜಾರ್ಜ್ ಅವ್ರನ್ನ ಹೋಗಿ ಭೇಟಿ ಮಾಡೋದಕ್ಕೆ ಕೇಳಿ, KEB ಬಗ್ಗೆ ಏನಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಹೆಂಗೆ ತರೋದಕ್ಕೆ ಸಾಧ್ಯ? ಅದನ್ನು ಯಾರೋ ನಂಬೋ ಮಾತಾ? ಪಾಪ ಏನಾಗಿದ್ದಾರೆ, ಹತಾಶ ಮನೋಭಾವದಿಂದ ಈ ಥರ ಒಂದು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ನನ್ನ ಕೆಲಸ ಏನು, ಜನ ನನ್ನನ್ನು ಕೆಲಸ ಮಾಡೋದಕ್ಕೆ ಗೆಲ್ಲಿಸಿದ್ದಾರೆ. ಇಲ್ಲಿ ಈಗ ಈ ಕಟ್ಟಡ ಮಾಡ್ತಾ ಇರೋರು ನನ್ನ ಆತ್ಮೀಯರೇ. ಇಡೀ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆಲ್ಲರೂ ಇಂಜಿನಿಯರ್ಸು, ಅಧಿಕಾರಿಗಳು, ಗುತ್ತಿಗೆದಾರರು, ಗ್ರಾಮಸ್ಥರು ಎಲ್ಲರೂ ನನ್ನ ಆತ್ಮೀಯರೇ. ಹಾಗಾಗಿ ಇವರು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಇವರು ನನ್ನ ಆತ್ಮೀಯರೇ. ಅವರು ಆತ್ಮೀಯರು ಅಂದಾಗ ಹೌದು, ಸಮಾಜನೇ ನನ್ನ ಆತ್ಮೀಯತೆ ಇರ್ತಕ್ಕಂಥದ್ದು. ಯಾರು ನಿಮ್ಮ ಹೆಸರೇನ್ರಿ? ಯೋಗೀಶ್ ಅಂತ. ಇವ್ರ ಹೆಸರು ನನಗೆ ಗೊತ್ತಿಲ್ಲ, ಇವ್ರು ಯಾರು ಅಂತ ಗೊತ್ತಿಲ್ಲ. ಇವ್ರು ಹೆಂಗೆ ಟೆಂಡರ್ ಹಾಕಿ ಬಂದರು ಅವ್ರು ಎತ್ತಲಿಲ್ಲ. ಅರ್ಥ ಮಾಡ್ಕೋಬೇಕು. ಒಂದು ಗೊತ್ತಿರಲಿ ನಿಮಗೆ, ಪಾಪ ಹತಾಶ ಮನೋಭಾವನೆಯಿಂದ ಕೂಡಿದ್ದಾರೆ. ಅವರ ಸ್ಥಿತಿಗತಿ ನನಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಪಾಪ ಅವ್ರಿಗೇನಾಗುತ್ತೆ, ಒಂದಿಷ್ಟು 80ರ ಗಡಿನಾಡಲ್ಲಿದ್ದಾರೆ, ಹರಳೋ ಮುಳ್ಳೋ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಅವರು ಇದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ನಂದೇನು 2.5 ಲಕ್ಷ ಜನ ಜನಸಂಖ್ಯೆ ಇದೆ ವಿಧಾನಸಭಾ ಕ್ಷೇತ್ರ. ನನಗೆ ಆಶೀರ್ವಾದ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಕಳೆದ 5 ವರ್ಷ ನಾನು ಡಿಫಿಟ್ ಆಗಿದ್ದೆ. ಲಿಂಗೇಶ್ ಅಣ್ಣವ್ರು ಶಾಸಕರಾಗಿದ್ದು ಒಂದು ದಿವಸ ಒಂದನ್ನು ಚರ್ಚೆನ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅವ್ರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಅವ್ರು ಯಾವುದನ್ನು ಅಭಿವೃದ್ಧಿ ಮಾಡಬೇಕು, ಏನು ಮಾಡಬೇಕು ಅಂತ ಅವರ ದೂರದೃಷ್ಟಿ. ಇವತ್ತು ಯಾವುದನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ದೂರದೃಷ್ಟಿ. ಜನಸಾಮಾನ್ಯರ ಜೊತೆ ಸೇರಿ ಜನಸಾಮಾನ್ಯರ ಸಲಹೆಯನ್ನು ತಗೊಂಡು ಕೆಲಸ ಮಾಡ್ತಕ್ಕಂಥದ್ದು ನಂದಿದು. ನಾನು ಯಾವುದೋ ಒಬ್ಬರು ಮನೆಗೆ ಕೆಲಸ ಮಾಡಿಕೊಟ್ಟು ಬೇಷ್ ಅನ್ನಿಸ್ಕೊಳ್ತಕ್ಕಂಥದ್ದಲ್ಲ. ಹೌದು, ನಾನು ಮೂಲತಃ ಸಿವಿಲ್ ಇಂಜಿನಿಯರು, ಮೂಲತಃ ಗುತ್ತಿಗೆದಾರ. ಅದು ಆಗಿರೋದ್ರಿಂದಲೇ ಈ ಕ್ಷೇತ್ರಕ್ಕೆ ಇಷ್ಟು ಅನುದಾನವನ್ನು ತಂದು ಕೆಲಸ ಮಾಡಲಿಕ್ಕೆ ನನಗೆ ಸಹಕಾರ ಆಗ್ತದೆ.